ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಭೂಮಿ ವಸತಿಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಜೊತೆಗೆ 5ನೇ ದಿನ ಚಿಕ್ಕಬಳ್ಳಾಪುರ ಗಡಿನಾಡು ರೈತ ಸಂಘ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ನಗರದ ಎಸಿ ಕಚೇರಿ ಬಳಿ ಜಮಾಯಿಸಿದ ಸಂಘಟನಾಕಾರರು ಅಂಬೇಡ್ಕರ್ ಪರಾಜಯ ಘೋಷಗಳನ್ನು ಕೂಗುತ್ತಾ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗುತ್ತಾ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ, ದಲಿತರು 50, 53, 57ರ ಅರ್ಜಿಗಳನ್ನು ಹಾಕಿಕೊಂಡಿದ್ದಲ್ಲಿ ಅವುಗಳನ್ನು ಕೂಡಲೇ ಸಮಿತಿ ರಚಿಸಿ ಹಕ್ಕು ಪತ್ರಗಳನ್ನು ರೈತರಿಗೆ ನೀಡಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಸರ್ಕಾರಿ ಶಾಲೆ ಇದೆ, ಆದರೆ ಆ ಶಾಲೆಗೆ ಕೇವಲ ಹಿಂದುಳಿದ ವರ್ಗದ ಮಕ್ಕಳು ಮಾತ್ರ ಹೋಗ್ತಾರೆ. ಖಾಸಗಿ ಶಾಲೆಗಳಲ್ಲಿ LKG, UKG ಮಕ್ಕಳಿಂದ ಉನ್ನತ ವ್ಯಾಸಂಗದವರೆಗೂ ವ್ಯಾಪಾರ ಮಾಡ್ತಿದ್ದಾರೆ. ಒಬ್ಬೊಬ್ಬ ಮಗುವಿನಿಂದ ಲಕ್ಷಗಟ್ಟಲೆ ಹಣ ಪೀಕುತ್ತಿದ್ದಾರೆ. ಇಂಥವರ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಮ ವಹಿಸಬೇಕು. ಖಾಸಗಿ ಶಾಲೆಯಲ್ಲಿ ಮೀಸಲಾತಿ ಇದೆ, ಇಷ್ಟು % ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು ಎಂದು, ಆದರೆ ಯಾವ ಶಾಲೆ ಆ ರೀತಿ ಮಾಡುತ್ತಿದೆ ಎಂದು ಆಗ್ರಹಿಸಿದರು. ಇನ್ನು ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಆಗಮಿಸಿ ಧರಣಿಯನ್ನ ಕುರಿತು ಉದ್ದೇಶದಿಂದ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಅಜ್ಜ ಕದಿರೇನಹಳ್ಳಿ JCB ನಾರಾಯಣಸ್ವಾಮಿ, ಚಂದ್ರಪ್ಪ GN, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಚೆಟ್ಟೆಹಳ್ಳಿ, NA ವೆಂಕಟೇಶ್, ಉಪ್ಪಾರ B ವೆಂಕಟೇಶ, T ಮುನಿರಾಜು, MN ರಾಜಶೇಖರ್ ರೆಡ್ಡಿ, SD ರಾಮಕೃಷ್ಣ, SR ಲಕ್ಷ್ಮಿ, ರವಿ CM, N ಕುಮಾರ್, V ಶಿವಪ್ಪ, ತಾಲೂಕಿನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರು, ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು. ನಾವಿವತ್ತು ಫಾರಂ ನಂಬರ್ 53, 50, 57 ಅಲ್ಲಿ ಅರ್ಜಿ ಹಾಕೊಂಡು ಸಾಗುವಳಿ ಮಾಡ್ಕೊಂಡಿರೋದಕ್ಕೇನೆ ನಿಮ್ಮನ್ನ ಸಾಗುವಳಿ ಚೀಟಿ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಯಾರು ಒಂದೇ ಮನೆಯಲ್ಲಿ 10 ಕುಟುಂಬ ವಾಸ ಮಾಡ್ತಾ ಇದೆ, 4-5 ಕುಟುಂಬ ವಾಸ ಮಾಡ್ತಾ ಇದೆ, ನಮಗೆ ವಸತಿಗೆ ಯೋಗ್ಯವಾಗಿಲ್ಲ, ಇನ್ನೊಂದು ಮನೆ ಕಟ್ಕೊಳ್ಳಿಕ್ಕೆ ಒಂದು ಸೈಟ್ ಕೊಡಿ, ಒಂದು ಮನೆ ಮಂಜೂರು ಮಾಡಿಕೊಡಿ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಯಾರಿಗಾದ್ರೂ ಮೋಸ ಮಾಡ್ತಕ್ಕಂಥದ್ದ, ವಂಚನೆ ಮಾಡ್ತಕ್ಕಂಥದ್ದ? ಏನೂ ಇಲ್ಲ. ಇವತ್ತು ಜಿಲ್ಲೆಯಾದ್ಯಂತ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ ನಿಯಂತ್ರಿಸುವಲ್ಲಿ ಇಡೀ ಜಿಲ್ಲಾಡಳಿತ ವಿಫಲವಾಗಿದೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕಿನ ಕಡೆಹಳ್ಳಿ ನಿವೇಶನಗಳಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಭೇಟಿ ಕೊಟ್ಟಾಗ ನೀವೇ ಆ ಸ್ಥಳದಲ್ಲಿ ಆ ಜನಕ್ಕೆ ಭರವಸೆಯನ್ನು ಕೊಟ್ಟು ಬಂದಿದ್ದೀರಾ. 1 ವಾರದ ಒಳಗಾಗಿ ಇದನ್ನ ಸರ್ವೆ ಮಾಡಿಸ್ತೀವಿ, ನಿಮ್ಗೆ ಯಾರ್ಯಾರಿಗೆ ಸೈಟ್ ಬರಬೇಕು, ಅದಕ್ಕೆ ಏನೇನು ಕ್ರಮ ಬೇಕೋ ಜರುಗಿಸ್ತೀವಿ ಅಂತ ಹೇಳಿ ಬಂದಿದ್ದ 2-3 ದಿನಕ್ಕೆ ಅಲ್ಲಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದೀರಾ ಅವ್ರ ಮೇಲೆ 107 ಕೇಸ್ ಹಾಕಿದ್ದೀರಾ. ಇದು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ದಲಿತರ ಮೇಲೆ, ಬಡವರ ಮೇಲೆ, ರೈತರ ಮೇಲೆ ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ಅಲ್ವಾ ಅನ್ನೋದನ್ನ ನೀವು ಈಗ ನಮ್ಮ ಮುಂದೆ ಹೇಳ್ಬೇಕಾಗ್ತದೆ. ಇದೆಲ್ಲವೂ ಕೂಡ ನಮ್ಮನ್ನ ವಂಚನೆ ಮಾಡ್ತಕ್ಕಂಥ ಬೇರೆ ಬೇರೆ ರೀತಿಯ ವಿಧಾನಗಳೇ ಹೊರತು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು, ಮೂಲಭೂತ ಹಕ್ಕುಗಳು ಏನಿದೆ ಅದನ್ನ ಕೊಡುವ ನಿಟ್ಟಿನಲ್ಲಿ ನೀವು ಯಾರು ಕೆಲಸ ಮಾಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನೀವು ಯಾರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಮತ್ತು 98 ಏನು ಫಾರ 50, 53, 57 ಆಗಿರ್ತಕ್ಕಂಥ ಬಡವರು ಏನಿದ್ದಾರೆ, ಆ ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥವರಿಗೆ ಕೂಡಲೇ ಸರ್ವೆ ಮಾಡಿಸಿ ಕಂಪ್ನಿ ಮುಂದೆ ತಂದು ಸಾಗುವಳಿ ಚೀಟಿ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು 20ನೇ ತಾರೀಕಿಂದ ಇಲ್ಲ ಕೂತಿದ್ವಿ. AC ಸಾಹೇಬರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. 9 ಗಂಟೆ ರಾತ್ರಿ ಆಗಲಿ, 10 ಗಂಟೆ ರಾತ್ರಿ ಆಗಲಿ ಗೇಟ್ ಇಲ್ಲಿ ತೆಗೆದಿರ್ತದೆ. ಬೆಂಚಕಾರಗಳು ರಾತ್ರಿ ಹೋಗ್ತಾ ಇದ್ದಾರೆ. ಒಳಗಡೆ ಹೋಗಿ ಯಾವ ಆಫೀಸಲ್ಲಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಗೇಟ್ ಒಳಗೆ ಹೋಗಿಲ್ಲ, ಇದುವರೆಗೂ ಹೋಗಿಲ್ಲ. ಒಂದೇ ದಿನದಲ್ಲಿ ಎಲ್ಲ ಫೈಲ್ಗಳು ಮೂವ್ ಆಗ್ತಾ ಇದೆ. ನನಗೆ ಯಾರ್ಯಾರು ಫೈಲ್ಗಳು ಮೂವ್ ಆಗ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. JC ಸಾಹೇಬರು ಕೂಡ ಮೊನ್ನೆ ನಮ್ಮ ಮಾತಿಗೆ ಹೂಗುಟ್ಟು ಜಿಲ್ಲೆಯ 8 ತಾಲೂಕು ತಹಸೀಲ್ದಾರ್ಗಳೆಲ್ಲೂ ಕೂಡ ಕರೆದು ಒಂದು ಸಭೆ ಕೂಡ ಮಾಡಿದ್ದಾರೆ. ನಿಜವಾಗಲೂ ಕೂಡ ನಾನು ಅವರಿಗೆ ಅಭಿನಂದನೆಗಳೆಲ್ಲ ಸಲ್ಲಿಸ್ತೀವಿ. ನಮ್ಮ ಎಲ್ಲ ತಾಲೂಕು ಕಚೇರಿ ಮುಂದೆ ನಾವು ಒಂದು ಬೇಡಿಕೆಯನ್ನು ಇಟ್ಬಿಟ್ಟು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀರಾ. ಇದು 5ನೇ ದಿನ. ತಮ್ಮ ಹೋರಾಟಗಳನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಉಗ್ರವಾದ ಹೋರಾಟವನ್ನು ಸಹ ಮಾಡಿ ಶಾಂತಿಯುತವಾಗಿ ಮಾಡ್ತಿದ್ದೀರಾ. ಅದಕ್ಕೆ ಮೊದಲನೇದಾಗಿ ಜಿಲ್ಲಾಡಳಿತದ ಪರವಾಗಿ ನಮಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಬೆಳಗ್ಗೆನೇ ಜಿಲ್ಲಾಧಿಕಾರಿಗಳು, CEO ಅವರು, ನಾವು ಎಲ್ಲ ಮತ್ತು AC ಅವರು
ಎಲ್ಲ ಜೊತೆಗೆ ಕೂತ್ಕೊಂಡು ಈ ಸಮಸ್ಯೆಗಳು ಏನೇನಿದೆ, ಸೊ ನಮಗೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮ ಬೇಡಿಕೆಗಳೇನಿದೆ, ಬೇರೆ ಬೇರೆ ತಾಲೂಕಲ್ಲಿ ಏನು ಬೇಡಿಕೆಗಳಿದೆ, ಸೊ ಇವನ್ನೆಲ್ಲ ನಾವು ಚರ್ಚೆ ಮಾಡಿ ಈಗ ತುಂಬ ವಿಳಂಬ ಮಾಡಬಾರ್ದು ನಾವು. ಯಾಕಂತಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತು ನಮ್ಮ ಹಕ್ಕೊತ್ತಾಯ ಏನಿದೆ ಅದು ಸಹ ಕಾನೂನಾತ್ಮಕವಾಗಿದೆ. ಒಂದು ಆಗಿರುವಂಥ ಬೇಡಿಕೆಗಳು ಅನ್ನೋದನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಮಾಡಿದ ನಂತರ ಎಲ್ಲ ತಹಸೀಲ್ದಾರ್ಗೂ ಸಹ ಒಂದು ಮಾತಾಡಿದ್ದೀವಿ. ಸೊ ಅದನ್ನು ನಾವು ಈಗ 4ನೇ ತಾರೀಕು ಕಾರಣಾಂತರದಿಂದ ಅದು ಮೀಟಿಂಗ್ ನಿಗದಿಯಾಗಿತ್ತು. ಇಲ್ಲ, ಇದು ಆ ಥರ ಮಾಡೋದು ಬೇಡ, ತುಂಬ ಡಿಲೇ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳು 28ನೇ ತಾರೀಕು, ಯಾಕೆಂತಂದರೆ ಗಣರಾಜ್ಯೋತ್ಸವ ದಿವಸ ಇದೆ, ಸೋಮವಾರ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಈ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ ಇರೋದ್ರಿಂದ 28ನೇ ತಾರೀಕು ಮಧ್ಯಾಹ್ನ ನಾವು 4 ಗಂಟೆಗೆ ಈ ಸಂಬಂಧಪಟ್ಟ ನಮ್ಮ ಹಕ್ಕೊತ್ತಾಯಗಳು ಏನಿದೆ, ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಅವರಿಗೆ ಖುದ್ದು ನಾವು ಪತ್ರವನ್ನು ಬರೆದಿದ್ದೀವಿ. ಹಾಗೂ ಖುದ್ದು ನಾನು ದೂರವಾಣಿ ಮುಖಾಂತರ ಇವತ್ತು ಸಂಪರ್ಕಿಸ್ತೇನೆ. ಮತ್ತು ಇವತ್ತು ನಾನು ಮತ್ತೆ ನಮ್ಮ AC ಅವರು ಸಹ ಗೂಗಲ್ ಮೀಟ್